ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪಿ ಡಿ ಒ ಎಕ್ಸಾಮ್ ಪ್ರಿಪ್ರೇಷನ್ಗೆ ಹಳೆ ವರ್ಷದ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ತುಂಬ ಇಂಪಾರ್ಟೆಂಟು. ಅದಕ್ಕೆ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗಾದರೆ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಪಂಚಾಯತ್ ರಾಜ್ ಸಂಸ್ಥೆಗಳ ನಿರ್ವಹಣೆಗಾಗಿ ಪಂಚಾಯತ್ ರಾಜ್ ಇಲಾಖೆಗೆ ಸಚಿವರನ್ನು ನೇಮಿಸಬೇಕು ಎಂದು ಹೇಳಿದ ಸಮಿತಿ ಯಾವುದು? ಆಪ್ಷನ್ಸ್: ಬಲ್ವಂತರಾಯ್ ಮೆಹ್ತಾ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ, JVK ರಾವ್ ಸಮಿತಿ, K ಸಂತಾನಂ ಸಮಿತಿ. ಉತ್ತರ ಅಶೋಕ್ ಮೆಹ್ತಾ ಸಮಿತಿ. ನೆಕ್ಸ್ಟ್ ಕ್ವಶನ್. ಗ್ರಾಮ ಸ್ವರಾಜ್ ಕಲ್ಪನೆಯನ್ನು ಜನರಲ್ಲಿ ಮೂಡಿಸಲು ನವಜೀವನ್ ಟ್ರಸ್ಟ್ ಅನ್ನು ಸ್ಥಾಪಿಸಿದ್ದು ಯಾವಾಗ? ಆಪ್ಷನ್ಸ್: 1919, 1923, 1922, 1925. ಉತ್ತರ 1919. ನೆಕ್ಸ್ಟ್ ಕ್ವಶನ್. LM ಸಿಂಘ್ವಿ ಸಮಿತಿ ಸ್ಥಾಪನೆಯಾದ ವರ್ಷ ಯಾವುದು? ಆಪ್ಷನ್ಸ್: 1985, 1986, 1989, 1980. ಉತ್ತರ 1986. ನೆಕ್ಸ್ಟ್ ಕ್ವಶನ್. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಹಣಕಾಸು ಹಂಚಿಕೆ ಮಾಡಲು ರೂಪಿಸಿದಂತಹ ಸಮಿತಿ ಯಾವುದು? K ಸಂತಾನಂ ಸಮಿತಿ, PN ತುಂಗನ್ ಸಮಿತಿ, JVK ರಾವ್ ಸಮಿತಿ, ಬಲ್ವಂತರಾಯ್ ಸಮಿತಿ. ಉತ್ತರ K ಸಂತಾನಂ ಸಮಿತಿ. ನೆಕ್ಸ್ಟ್ ಕ್ವಶನ್. ಆಧುನಿಕ ಭಾರತ ಪಂಚಾಯತ್ ರಾಜ್ ವ್ಯವಸ್ಥೆಯ ಪಿತಾಮಹನೆಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಸ್: ಬಲ್ವಂತರಾಯ್ ಮೆಹ್ತಾ, ಅಶೋಕ್ ಮೆಹ್ತಾ, ಅಬ್ದುಲ್ ನಜೀರ್ ಸಾಬ್, JVK ರಾವ್. ಉತ್ತರ ಬಲ್ವಂತರಾಯ್ ಮೆಹ್ತಾ. ನೆಕ್ಸ್ಟ್ ಕ್ವಶನ್. ಪಂಚಾಯತ್ ರಾಜ್ ಸಂಸ್ಥೆಗಳ ನಿರ್ವಹಣೆಗಾಗಿ ಪಂಚಾಯತ್ ರಾಜ್ ಇಲಾಖೆಗೆ ಸಚಿವರನ್ನು ನೇಮಿಸಬೇಕು ಎಂದು ಹೇಳಿದ ಸಮಿತಿ ಯಾವುದು? ಆಪ್ಷನ್ಸ್: ಬಲ್ವಂತರಾಯ್ ಮೆಹ್ತಾ, ಅಶೋಕ್ ಮೆಹ್ತಾ ಸಮಿತಿ, JVK ರಾವ್ ಸಮಿತಿ, K ಸಂತಾನಂ ಸಮಿತಿ. ಉತ್ತರ ಅಶೋಕ್ ಮೆಹ್ತಾ ಸಮಿತಿ. ನೆಕ್ಸ್ಟ್ ಕ್ವಶನ್. ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಸ್ವೀಕೃತವಾದ ಚೆಕ್ ಅಥವಾ ಬ್ಯಾಂಕ್ ಡ್ರಾಫ್ಟ್ ಅನ್ನು ಯಾವ ನಮೂನೆಯ ರಿಜಿಸ್ಟರ್ನಲ್ಲಿ ನಿರ್ವಹಿಸಬೇಕು? ಆಪ್ಷನ್ಸ್: ನಮೂನೆ 4, ನಮೂನೆ 1, ನಮೂನೆ 8, ನಮೂನೆ 9. ಉತ್ತರ ನಮೂನೆ 4. ನೆಕ್ಸ್ಟ್ ಕ್ವಶನ್. ದಿನವಹಿ ಪುಸ್ತಕದ ಬಗ್ಗೆ ತಿಳಿಸುವ ನಮೂನೆ ಯಾವುದು? ಆಪ್ಷನ್ಸ್: ನಮೂನೆ 10, ನಮೂನೆ 9, ನಮೂನೆ 8, ನಮೂನೆ 7. ಉತ್ತರ ನಮೂನೆ 7. ನೆಕ್ಸ್ಟ್ ಕ್ವಶನ್. ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ದಿನದ ಕೂಲಿಯ ಅವಧಿ ಎಷ್ಟು ಗಂಟೆಗಳಾಗಿರುತ್ತದೆ? ಆಪ್ಷನ್ಸ್: ವಿರಾಮ ಸೇರಿ 8 ಗಂಟೆ, ವಿರಾಮ ಸೇರಿ 10 ಗಂಟೆ, ವಿರಾಮ ಸೇರಿ 7 ಗಂಟೆ, ವಿರಾಮ ಸೇರಿ 9 ಗಂಟೆ. ಉತ್ತರ ವಿರಾಮ ಸೇರಿ 9 ಗಂಟೆ. ನೆಕ್ಸ್ಟ್ ಕ್ವಶನ್. ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ಈ ಸಮಿತಿ ನಡೆಸುತ್ತದೆ? ಆಪ್ಷನ್ಸ್: ನೀರು ಮತ್ತು ನೈರ್ಮಲ್ಯ ಸಮಿತಿ, ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ, ಮೂಲಭೂತ ಸೌಕರ್ಯ ಸಮಿತಿ, ಸಾಮಾಜಿಕ ಲೆಕ್ಕ ಪರಿಶೋಧನೆ ಸಮಿತಿ. ಉತ್ತರ ಸಾಮಾಜಿಕ ಲೆಕ್ಕ ಪರಿಶೋಧನೆ ಸಮಿತಿ. ನೆಕ್ಸ್ಟ್ ಕ್ವಶನ್. ರಿಟರ್ನಿಂಗ್ ಆಫೀಸರ್ಗೆ ಲೆಕ್ಕಪತ್ರಗಳನ್ನು ಸಲ್ಲಿಸುವುದು ಇದು ಯಾವ ಪ್ರಕರಣ ತಿಳಿಸುತ್ತದೆ? ಆಪ್ಷನ್ಸ್: ಪ್ರಕರಣ 308A, ಪ್ರಕರಣ 308B, ಪ್ರಕರಣ 309C, ಪ್ರಕರಣ 308D. ಉತ್ತರ ಪ್ರಕರಣ 308B. ನೆಕ್ಸ್ಟ್ ಕ್ವಶನ್. ಕೆಲಸ ಮಾಡುವ ಸಮಯದಲ್ಲಿ ಅಕುಶಲ ಕೂಲಿ ಕಾರ್ಮಿಕ ಕೆಲಸದಿಂದಾಗಿ ಮರಣ ಹೊಂದಿದರೆ ಅಥವಾ ಶಾಶ್ವತ ಅಂಗವಿಕಲನಾದರೆ ಅವನಿಗೆ ನೀಡಬೇಕಾದ ಪರಿಹಾರದ ಹಣ? ಆಪ್ಷನ್ಸ್: 25,000, 50,000, ರಾಜ್ಯ ಸರ್ಕಾರ ನಿಗದಿಪಡಿಸಿದ ಮೊತ್ತ, 25,000 ರೂಪಾಯಿ ಅಥವಾ ಕೇಂದ್ರ ಸರ್ಕಾರ ನಿಗದಿಪಡಿಸಿದ ಮೊತ್ತ. ಉತ್ತರ 25,000 ರೂಪಾಯಿ ಅಥವಾ ಕೇಂದ್ರ ಸರ್ಕಾರ ನಿಗದಿಪಡಿಸಿದ ಮೊತ್ತ. ನೆಕ್ಸ್ಟ್ ಕ್ವಶನ್. ಗ್ರಾಮ ಪಂಚಾಯಿತಿ ಜಮಾಬಂದಿ ನಡೆಯುವಂತೆ ನೋಡಿಕೊಳ್ಳುವುದು ಯಾರ ಜವಾಬ್ದಾರಿಯಾಗಿದೆ? ಆಪ್ಷನ್ಸ್: ಕಾರ್ಯನಿರ್ವಾಹಕ ಅಧಿಕಾರಿ,
ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಸರ್ಕಾರ ನೇಮಕ ಮಾಡಿರುವ ಸಮಿತಿ. ಉತ್ತರ ಕಾರ್ಯನಿರ್ವಾಹಕ ಅಧಿಕಾರಿ. ನೆಕ್ಸ್ಟ್ ಕ್ವಶನ್, ಜಮಾಬಂದಿ ವರದಿ ಯಾವಾಗ ನೀಡಬೇಕು? ಆಪ್ಷನ್ಸ್: ಜಮಾಬಂದಿ ನಡೆದ 2 ದಿವಸಗಳ ಒಳಗೆ, ಜಮಾಬಂದಿ ನಡೆದ 3 ದಿವಸಗಳ ಒಳಗೆ, ಜಮಾಬಂದಿ ನಡೆದ 5 ದಿವಸಗಳ ಒಳಗೆ, ಜಮಾಬಂದಿ ನಡೆದ 7 ದಿವಸಗಳ ಒಳಗೆ. ಉತ್ತರ ಜಮಾಬಂದಿ ನಡೆದ 2 ದಿವಸಗಳ ಒಳಗೆ. ನೆಕ್ಸ್ಟ್ ಕ್ವಶನ್, ಪಂಚಾಯತ್ ಚುನಾವಣೆಗಳ ಬಗ್ಗೆ ಯಾವ ವಿಧಿ ತಿಳಿಸುತ್ತದೆ? ಆಪ್ಷನ್ಸ್: 243J, 243K, 243L, 243P. ಉತ್ತರ 243K. ನೆಕ್ಸ್ಟ್ ಕ್ವಶನ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಕಾರ್ಯದರ್ಶಿ ನೇಮಕಾತಿ ಬಗ್ಗೆ ತಿಳಿಸುವ ಪ್ರಕರಣ ಯಾವುದು? ಆಪ್ಷನ್ಸ್: ಪ್ರಕರಣ 111, ಪ್ರಕರಣ 112, ಪ್ರಕರಣ 113, ಪ್ರಕರಣ 114. ಉತ್ತರ ಪ್ರಕರಣ 111. ನೆಕ್ಸ್ಟ್ ಕ್ವಶನ್, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮತ್ತು ಕರ್ನಾಟಕ ಪಂಚಾಯತಿ ಆಡಳಿತಾತ್ಮಕ ಸೇವೆಯ ಬಗ್ಗೆ ಯಾವ ಅಧ್ಯಾಯ? ಆಪ್ಷನ್ಸ್: ಅಧ್ಯಾಯ 4, ಅಧ್ಯಾಯ 5, ಅಧ್ಯಾಯ 3, ಅಧ್ಯಾಯ 7. ಉತ್ತರ ಅಧ್ಯಾಯ 5. ನೆಕ್ಸ್ಟ್ ಕ್ವಶನ್, DH ಚಂದ್ರಶೇಖರಯ್ಯ ಸಮಿತಿ ಯಾವಾಗ ಜಾರಿಗೆ ಬಂದಿದ್ದು? ಆಪ್ಷನ್ಸ್: 1956, 1953, 1951, 1950. ಉತ್ತರ 1953. ನೆಕ್ಸ್ಟ್ ಕ್ವಶನ್, ದಿ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆ್ಯಕ್ಟ್ ಯಾವಾಗ ಜಾರಿಗೆ ಬಂತು? ಆಪ್ಷನ್ಸ್: 1901, 1902, 1903, 1904. ಉತ್ತರ 1902. ನೆಕ್ಸ್ಟ್ ಕ್ವಶನ್, ಇಂದ್ರಧನುಷ್ ಯೋಜನೆ ಜಾರಿಗೆ ಬಂದಿದ್ದು ಯಾವಾಗ? ಆಪ್ಷನ್ಸ್: 2013 ಡಿಸೆಂಬರ್ 23, 2014 ಡಿಸೆಂಬರ್ 25, 2015 ಡಿಸೆಂಬರ್ 25, 2016 ಡಿಸೆಂಬರ್ 25. ಉತ್ತರ 2014 ಡಿಸೆಂಬರ್ 25. ನೆಕ್ಸ್ಟ್ ಕ್ವಶನ್, ತಾಲೂಕು ಮಟ್ಟದ ನೈರ್ಮಲ್ಯ ಪ್ರಶಸ್ತಿ ಯೋಜನೆ ಅಡಿಯಲ್ಲಿ ಅತ್ಯುತ್ತಮ ಗ್ರಾಮ ಪಂಚಾಯಿತಿ ಎಂದು ನೀಡಲಾಗುವ ಮೊತ್ತ ಎಷ್ಟು? ಆಪ್ಷನ್ಸ್: 1 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ. ಉತ್ತರ 1 ಲಕ್ಷ. ನೆಕ್ಸ್ಟ್ ಕ್ವಶನ್, ಲೋಕಸಭೆಯಲ್ಲಿ 64ನೇ ತಿದ್ದುಪಡಿ ಮಸೂದೆಯನ್ನು ಮಂಡಿಸಲಾಯಿತು. ಆಪ್ಷನ್ಸ್: 1988, 1989, 1990, 1991. ಉತ್ತರ 1989. ನೆಕ್ಸ್ಟ್ ಕ್ವಶನ್, ನಿರ್ಮಲ ಗ್ರಾಮ ಯೋಜನೆ ಜಾರಿಗೆ ಬಂದಿದ್ದು? ಆಪ್ಷನ್ಸ್: 1994, 1995, 1996, 1998. ಉತ್ತರ 1995. ನೆಕ್ಸ್ಟ್ ಕ್ವಶನ್, 1983ರ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಯ ಜಾರಿಗೆ ಬಂದಾಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರು? ಆಪ್ಷನ್ಸ್: ರಾಮಕೃಷ್ಣ ಹೆಗಡೆ, SM ಕೃಷ್ಣ, M ವೀರಪ್ಪ ಮೊಯ್ಲಿ, ಬಂಗಾರಪ್ಪ. ಉತ್ತರ ರಾಮಕೃಷ್ಣ ಹೆಗಡೆ. ನೆಕ್ಸ್ಟ್ ಕ್ವಶನ್, ಈ ಪಂಚಾಯತ್ನಲ್ಲಿ ಪ್ರಥಮ ಸ್ಥಾನ ಪಡೆದ ರಾಜ್ಯ ಯಾವುದು? ಆಪ್ಷನ್ಸ್: ರಾಜಸ್ಥಾನ್, ಹರಿಯಾಣ, ಕರ್ನಾಟಕ, ಕೇರಳ. ಉತ್ತರ ಕರ್ನಾಟಕ. ನೆಕ್ಸ್ಟ್ ಕ್ವಶನ್, PV ನರಸಿಂಹರಾವ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಗರ ಪಾಲಿಕೆ ಮಸೂದೆಯನ್ನು ಮಂಡಿಸಿದ್ದು ಯಾವಾಗ? ಆಪ್ಷನ್ಸ್: 1980, 1992, 1993, 1991. ಉತ್ತರ 1991. ನೆಕ್ಸ್ಟ್ ಕ್ವಶನ್, ತಾಲೂಕು ಪಂಚಾಯತಿಗೆ ಚುನಾಯಿತರಾದ ಸದಸ್ಯರ ಹೆಸರುಗಳನ್ನು ಸರ್ಕಾರಿ ರಾಜ್ಯಪತ್ರದಲ್ಲಿ ಸೂಚಿಸುವವರು ಯಾರು? ಆಪ್ಷನ್ಸ್: ಅಸಿಸ್ಟೆಂಟ್ ಕಮಿಷನರ್, ತಹಶೀಲ್ದಾರರು, ಡೆಪ್ಯೂಟಿ ಕಮಿಷನರ್, ಚುನಾವಣಾ ಆಯೋಗ. ಉತ್ತರ ಡೆಪ್ಯೂಟಿ ಕಮಿಷನರ್. ನೆಕ್ಸ್ಟ್ ಕ್ವಶನ್, ಸುವರ್ಣ ಗ್ರಾಮೋದಯ ಯೋಜನೆ ಜಾರಿಗೆ ತಂದವರು? ಆಪ್ಷನ್ಸ್: ಕೇಂದ್ರ ಸರ್ಕಾರ, ಕರ್ನಾಟಕ ಸರ್ಕಾರ, ಪಂಚಾಯತ್ ರಾಜ್, A and B. ಉತ್ತರ ಕರ್ನಾಟಕ ಸರ್ಕಾರ. ನೆಕ್ಸ್ಟ್ ಕ್ವಶನ್, ತಾಲೂಕು ಪಂಚಾಯಿತಿಯ ಅಧ್ಯಕ್ಷನ ಮತ್ತು ಉಪಾಧ್ಯಕ್ಷನ ಚುನಾವಣೆ ನಡೆಸುವ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ?
ಆಪ್ಷನ್ಸ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಡೆಪ್ಯೂಟಿ ಕಮಿಷನರ್, ಅಸಿಸ್ಟೆಂಟ್ ಕಮಿಷನರ್, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ. ಉತ್ತರ ಅಸಿಸ್ಟೆಂಟ್ ಕಮಿಷನರ್. ನೆಕ್ಸ್ಟ್ ಕ್ವಶನ್. ಪಂಚಾಯತ್ 100 ಬಾಪೂಜಿ ಸೇವಾ ಕೇಂದ್ರ ಪ್ರಸ್ತುತವಾಗಿ ಎಷ್ಟು ಗ್ರಾಮ ಪಂಚಾಯತಿಗಳಲ್ಲಿ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ? ಆಪ್ಷನ್ಸ್ 500, 1000, 2000, 1500. ಉತ್ತರ 2000. ನೆಕ್ಸ್ಟ್ ಕ್ವಶನ್. ಹೊಸ ಗ್ರಾಮ ಪಂಚಾಯತಿಯ ರಚನೆಯಾದ ಎಷ್ಟು ದಿನಗಳ ಒಳಗೆ ಅಧ್ಯಕ್ಷನು ಮೊದಲ ಸಭೆಯನ್ನು ಕರೆಯಬೇಕು? ಆಪ್ಷನ್ಸ್ 15 ದಿನಗಳು, 30 ದಿನಗಳು, 60 ದಿನಗಳು, 80 ದಿನಗಳು. ಉತ್ತರ 60 ದಿನಗಳು. ನೆಕ್ಸ್ಟ್ ಕ್ವಶನ್. ಜನರಲ್ ಪುಸ್ತಕದ ಬಗ್ಗೆ ಮಾಹಿತಿ ನೀಡುವ ಪ್ರಕರಣ ಯಾವುದು? ಆಪ್ಷನ್ಸ್ ನಮೂನೆ 50, ನಮೂನೆ 51, ನಮೂನೆ 52, ನಮೂನೆ 53. ಉತ್ತರ ನಮೂನೆ 50. ನೆಕ್ಸ್ಟ್ ಕ್ವಶನ್. ಗ್ರಾಮ ಪಂಚಾಯಿತಿಯಲ್ಲಿ ನೀಡಿರುವ ಸಕಾಲ ಸೇವೆಗಳ ಸಂಖ್ಯೆ ಎಷ್ಟು? ಆಪ್ಷನ್ಸ್ 10, 11, 12, 13. ಉತ್ತರ 11. ನೆಕ್ಸ್ಟ್ ಕ್ವಶನ್. ಜಿಲ್ಲಾ ಪಂಚಾಯಿತಿ ಪರವಾಗಿ ಮಾಡಿಕೊಳ್ಳುವ ಕರಾರು ಒಪ್ಪಂದದ ಬಗ್ಗೆ ತಿಳಿಸುವ ಪ್ರಕರಣ ಯಾವುದು? ಆಪ್ಷನ್ಸ್ ಪ್ರಕರಣ 192, ಪ್ರಕರಣ 192, ಪ್ರಕರಣ 193, ಪ್ರಕರಣ 195, ಪ್ರಕರಣ 197. ಉತ್ತರ ಪ್ರಕರಣ 195. ನೆಕ್ಸ್ಟ್ ಕ್ವಶನ್. ಜಿಲ್ಲಾ ಪಂಚಾಯಿತಿಯ ಪ್ರಥಮ ಸಭೆಯನ್ನು ಗೊತ್ತುಪಡಿಸುವವರು ಯಾರು? ಆಪ್ಷನ್ಸ್ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ, ಅಸಿಸ್ಟೆಂಟ್ ಕಮಿಷನರ್, ಜಿಲ್ಲಾ ಅಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಾಹಕರು. ಉತ್ತರ ಜಿಲ್ಲಾಧಿಕಾರಿಗಳು. ನೆಕ್ಸ್ಟ್ ಕ್ವಶನ್. ಪ್ರಕೃತಿ ವಿಕೋಪ ಪರಿಹಾರ ಹಾಗೂ ಕಟ್ಟಡ ವಿಷಯಗಳಿಗೆ ಸಂಬಂಧಪಟ್ಟ ಕಾರ್ಯಗಳನ್ನು ನಿರ್ವಹಿಸುವ ಸಮಿತಿ ಯಾವುದು? ಆಪ್ಷನ್ಸ್ ಸಾಮಾನ್ಯ ಸ್ಥಾಯಿ ಸಮಿತಿ, ಸಾಮಾಜಿಕ ನ್ಯಾಯ ಸಮಿತಿ, ಹಣಕಾಸು ಮತ್ತು ಯೋಜನೆ ಸಮಿತಿ, ಕೃಷಿ ಮತ್ತು ಕೈಗಾರಿಕಾ ಸಮಿತಿ. ಉತ್ತರ ಸಾಮಾನ್ಯ ಸ್ಥಾಯಿ ಸಮಿತಿ. ನೆಕ್ಸ್ಟ್ ಕ್ವಶನ್. ಗ್ರಾಮ ಪಂಚಾಯಿತಿ ಕರ್ತವ್ಯಗಳನ್ನು ಯಾವ ಅನುಸೂಚಿಯಲ್ಲಿ ಸೇರಿಸಲಾಗಿದೆ? ಆಪ್ಷನ್ಸ್ 1, 2, 3, 4. ಉತ್ತರ 1 ಅನುಸೂಚಿಯಲ್ಲಿ. ನೆಕ್ಸ್ಟ್ ಕ್ವಶನ್. ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಜಾರಿಗೆ ಬಂದಿದ್ದು? ಆಪ್ಷನ್ಸ್ 1978ರಿಂದ 79, 1980ರಿಂದ 81, 1979ರಿಂದ 80, 1982ರಿಂದ 83. ಉತ್ತರ 1978ರಿಂದ 79. ನೆಕ್ಸ್ಟ್ ಕ್ವಶನ್. JSY ಇದನ್ನು ವಿಸ್ತರಿಸಿರಿ. ಆಪ್ಷನ್ಸ್ ಜ್ಯೋತಿ ಸಂಜೀವಿನಿ ಯೋಜನೆ, ಜೀವನ್ ಸಂಧ್ಯಾ ಯೋಜನೆ, ಜನನಿ ಸುರಕ್ಷಾ ಯೋಜನೆ, ಜೀವನ್ ಸಂಜೀವಿನಿ ಯೋಜನೆ. ಉತ್ತರ ಜ್ಯೋತಿ ಸಂಜೀವಿನಿ ಯೋಜನೆ. ನೆಕ್ಸ್ಟ್ ಕ್ವಶನ್. ನೀರು ಸರಬರಾಜಿನ ಮೂಲಗಳ ಬಗ್ಗೆ ಅಧಿಕಾರಿಗಳು ಮತ್ತು ಕರ್ತವ್ಯಗಳ ಬಗ್ಗೆ ಮಾಹಿತಿ ನೀಡುವ ಪ್ರಕರಣ ಯಾವುದು? ಆಪ್ಷನ್ಸ್ ಪ್ರಕರಣ 77, ಪ್ರಕರಣ 78, ಪ್ರಕರಣ 81, ಪ್ರಕರಣ 82. ಉತ್ತರ ಪ್ರಕರಣ 82. ನೆಕ್ಸ್ಟ್ ಕ್ವಶನ್. ಮತದಾನ ಕೇಂದ್ರದಲ್ಲಿ ಅಥವಾ ಅದರ ಬಳಿಯಲ್ಲಿ ಚುನಾವಣಾ ಪ್ರಚಾರದ ನಿಷೇಧ ಇದು ಯಾವ ಪ್ರಕರಣ ತಿಳಿಸುತ್ತದೆ? ಆಪ್ಷನ್ಸ್ ಪ್ರಕರಣ 24, ಪ್ರಕರಣ 25, ಪ್ರಕರಣ 26, ಪ್ರಕರಣ 27. ಉತ್ತರ ಪ್ರಕರಣ 26. ನೆಕ್ಸ್ಟ್ ಕ್ವಶನ್. ಕಾಮಗಾರಿ ಆದೇಶದ ಬಗ್ಗೆ ತಿಳಿಸುವ ನಮೂನೆ ಯಾವುದು? ಆಪ್ಷನ್ಸ್ ನಮೂನೆ 35, ನಮೂನೆ 36, ನಮೂನೆ 37, ನಮೂನೆ 38. ಉತ್ತರ ನಮೂನೆ 36. ನೆಕ್ಸ್ಟ್ ಕ್ವಶನ್. ಗ್ರಾಮಸಭಾದ ವಿಶೇಷ ಸಭೆಗೆ ಸಂಬಂಧಿಸಿದ ಪ್ರಕರಣ ಯಾವುದು? ಆಪ್ಷನ್ಸ್ ಪ್ರಕರಣ 3E, ಪ್ರಕರಣ 3F, ಪ್ರಕರಣ 3G, ಪ್ರಕರಣ 3H. ಉತ್ತರ ಪ್ರಕರಣ 3H. ನೆಕ್ಸ್ಟ್ ಕ್ವಶನ್. ವಾರ್ಡ್ ಸಭೆಯ ಕುರಿತು ತಿಳಿಸುವ ಪ್ರಕರಣ ಯಾವುದು? ಆಪ್ಷನ್ಸ್ ಪ್ರಕರಣ 3A, ಪ್ರಕರಣ 3B, ಪ್ರಕರಣ 3C, ಪ್ರಕರಣ 3D. ಉತ್ತರ ಪ್ರಕರಣ 3C. ನೆಕ್ಸ್ಟ್ ಕ್ವಶನ್. ಜನವಸತಿ ಪ್ರದೇಶದ ತುರ್ತು ಸಭೆಯ ಅಧ್ಯಕ್ಷ ಯಾರು?
ಆಪ್ಷನ್ಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ, ಜನವಸತಿ ಸಭಾದ ಸದಸ್ಯ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ. ಉತ್ತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ. ನೆಕ್ಸ್ಟ್ ಕ್ವಶನ್. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಜಾರಿಗೆ ಬಂದಿದ್ದು ಆಪ್ಷನ್ಸ್ 2013, 2014, 2015, 2016. ಉತ್ತರ 2014. ನೆಕ್ಸ್ಟ್ ಕ್ವಶನ್. ತೆರಿಗೆ ದರ ಇತ್ಯಾದಿಗಳನ್ನು ವಿಧಿಸಲು ಯಾರಿಗೆ ಅಧಿಕಾರವಿರುತ್ತದೆ? ಆಪ್ಷನ್ಸ್ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಮೇಲಿನ ಎಲ್ಲವೂ. ಉತ್ತರ ಮೇಲಿನ ಎಲ್ಲವೂ. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳಿಗೆ. ನೆಕ್ಸ್ಟ್ ಕ್ವಶನ್. PC ಹೊಟ್ಟ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ಸ್ ವಿಮೆ ಸುಧಾರಣೆಗಳು, ಎರಡನೇ ಆಡಳಿತ ಸುಧಾರಣಾ ಆಯೋಗ, ನಾಗರಿಕ ಸೇವೆಗಳ ಸುಧಾರಣೆಗಳು, ಸಂವಿಧಾನದಲ್ಲಿ ಬೇಕಾಗುವ ಬದಲಾವಣೆಗಳು. ಉತ್ತರ ನಾಗರಿಕ ಸೇವೆಗಳ ಸುಧಾರಣೆಗಳು. ನೆಕ್ಸ್ಟ್ ಕ್ವಶನ್. ಗ್ರಾಮ ಪಂಚಾಯಿತಿ ರಚನೆಗೆ ಪುನರ್ವಿಂಗಡಣೆ ಸಮಿತಿ ಸ್ಥಾಪಿಸಿದ್ದು ಯಾವಾಗ? ಆಪ್ಷನ್ಸ್ 2011, 2013, 2014, 2015. ಉತ್ತರ 2014. ನೆಕ್ಸ್ಟ್ ಕ್ವಶನ್. ಗ್ರಾಮ ಪಂಚಾಯಿತಿ ಯಾವ ವಿಷಯದ ಮೇಲೆ ತೆರಿಗೆ ದರ ಅಥವಾ ಫೀಸನ್ನು ವಿಧಿಸಲು ಬರುವುದಿಲ್ಲ? ಆಪ್ಷನ್ಸ್ ಜಾಹೀರಾತು ಪ್ರಕಟಣೆ, ಮೋಟಾರು ವಾಹನಗಳು, ಮಾರುಕಟ್ಟೆ ಫೀಸು, ಯಾವುದೂ ಅಲ್ಲ. ಉತ್ತರ ಮೋಟಾರು ವಾಹನಗಳು. ನೆಕ್ಸ್ಟ್ ಕ್ವಶನ್. ಕಾರ್ಖಾನೆ ಪ್ರದೇಶಗಳಲ್ಲಿ ತೆರಿಗೆಗಳ ಬಗ್ಗೆ ಇವರು ರಾಜಿ ಮಾಡಿಕೊಳ್ಳಬಹುದು? ಆಪ್ಷನ್ಸ್ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಕಾರ್ಖಾನೆ, ಗ್ರಾಮ ಪಂಚಾಯಿತಿ ಮತ್ತು ಕಾರ್ಖಾನೆ ಮಾಲೀಕರು, ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಕಾರ್ಖಾನೆ ಮಾಲೀಕರು. ಉತ್ತರ ಗ್ರಾಮ ಪಂಚಾಯಿತಿ ಮತ್ತು ಕಾರ್ಖಾನೆ ಮಾಲೀಕರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.